1 ಸಮುವೇಲನು ಅಧ್ಯಾಯ 20. ದಾವೀದನು ಅಡವಿಯಲ್ಲಿ ಅಡಗಿಕೊಂಡನು. ಅರಸನು ಶುದ್ಧ ಪಾಡ್ಯದ ದಿವಸ ಪದ್ಧತಿಯ ಪ್ರಕಾರ ಗೋಡೆಯ ಬಳಿಯಲ್ಲಿರುವ ತನ್ನ ಆಸನದ ಮೇಲೆ ಭೋಜನಕ್ಕೆ ಕೂತುಕೊಂಡನು. ಅವನ ಎದುರಾಗಿ ಯೋನಾತಾನನು, ಅವನ ಪಾರ್ಶ್ವದಲ್ಲಿ ಅಬ್ನೇರನೂ ಕೂತುಕೊಂಡನು. ಸೌಲನು ದಾವೀದನ ಸ್ಥಳವು ಬರಿದಾಗಿರುವುದನ್ನು ಕಂಡರೂ ಆ ದಿವಸ ಅವನ ವಿಷಯ ಏನೂ ಹೇಳಲಿಲ್ಲ. ಅವನಿಗೆ ಏನಾದರೂ ಸಂಭವಿಸಿರಬೇಕು, ಅವನು ಹೊಲೆಯಾಗಿದ್ದಾನು, ತನ್ನನ್ನು ಇನ್ನೂ ಶುದ್ಧಪಡಿಸಿಕೊಳ್ಳದೆ ಇರಬಹುದು ಅಂದುಕೊಂಡನು. ಮರುದಿವಸದಲ್ಲಿಯೂ, ಅಂದರೆ ತಿಂಗಳಿನ 2ನೇ ದಿವಸದಲ್ಲಿಯೂ ದಾವೀದನ ಸ್ಥಾನವು ಬರಿದಾಗಿದ್ದರಿಂದ ಸೌಲನು, ಇಷಯನ ಮಗನು ನಿನ್ನೆಯೂ ಈ ಹೊತ್ತು ಭೋಜನಕ್ಕೆ ಯಾಕೆ ಬರಲಿಲ್ಲ ಎಂದು ತನ್ನ ಮಗನಾದ ಯೋನಾತಾನನನ್ನು ಕೇಳಿದನು. ಅದಕ್ಕೆ ಯೋನಾತಾನನು, ದಾವೀದನು ಬೆತ್ಲೆಹೇಮಿನಲ್ಲಿ ನಮ್ಮ ಗೋತ್ರದವರು ಯಜ್ಞ ಮಾಡುತ್ತಾರೆ, ನನ್ನ ಅಣ್ಣನು ಅದಕ್ಕಾಗಿ ನನ್ನನ್ನು ಕರೆದಿದ್ದಾನೆ, ದಯವಿಟ್ಟು ನನಗೆ ಅಪ್ಪಣೆ ಕೊಡು, ನಾನು ಹೋಗಿ ನನ್ನ ಅಣ್ಣಂದಿಯರನ್ನು ನೋಡಿ ಬರುತ್ತೇನೆ ಎಂದು ನನ್ನನ್ನು ಬಹಳವಾಗಿ ಬೇಡಿಕೊಂಡು ಹೋದನು. ಆದದರಿಂದ ಅವನು ಅರಸನ ಪಂಕ್ತಿಗೆ ಬರಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಸೌಲನು ಬಹಳವಾಗಿ ಉರಿಗೊಂಡು ಯೋನಾತಾನನಿಗೆ, ಎಲೋ ದುಷ್ಟ ದಾಸಿಯ ಮಗನೇ, ನೀನು ಇಷಯನ ಮಗನೊಡನೆ ಸ್ನೇಹದಿಂದಿರುವುದು ನನಗೆ ಗೊತ್ತಿಲ್ಲವೋ? ಇದರಿಂದ ನಿನಗೂ ನಿನ್ನನ್ನು ಹೆತ್ತವಳಿಗೂ ಮಾನಭಂಗವಾಗುವುದು. ಆ ಇಷಯನ ಮಗನು ಭೂಲೋಕದಲ್ಲಿರುವವರೆಗೆ ನಿನಗಾದರೂ ನಿನ್ನ ರಾಜ್ಯಕ್ಕಾದರೂ ನೆಲೆಯಿಲ್ಲ. ಆದದರಿಂದ ಅವನನ್ನು ಕರೆಸಿ ನನ್ನ ಬಳಿಗೆ ತೆಗೆದುಕೊಂಡು ಬಾ, ಅವನು ಸಾಯಬೇಕು ಅಂದನು. ಅದಕ್ಕೆ ಯೋನಾತಾನನು, ಅವನು ಯಾಕೆ ಸಾಯಬೇಕು? ಅವನು ಏನು ಮಾಡಿದನು ಎಂದು ತನ್ನ ತಂದೆಯನ್ನು ಕೇಳಿದನು. ಕೂಡಲೇ ಸೌಲನು ಅವನನ್ನು ತಿವಿಯಬೇಕೆಂದು ಈಟಿಯನ್ನೆಸೆದನು. ತನ್ನ ತಂದೆಯು ದಾವೀದನನ್ನು ಕೊಲ್ಲುವುದಕ್ಕೆ ನಿಶ್ಚಯಿಸಿದ್ದಾನೆಂಬುದು ಯೋನಾತಾನನಿಗೆ ಗೊತ್ತಾಗಲು ಅವನು ಬಲು ಸಿಟ್ಟುಗೊಂಡು ಪಂಕ್ತಿಯಿಂದೆದ್ದು ಹೋದನು. ತನ್ನ ತಂದೆಯು ದಾವೀದನನ್ನು ಅಪಮಾನಪಡಿಸಿದ್ದರಿಂದ ಯೋನಾತಾನನಿಗೆ ಬಹಳ ದುಃಖವುಂಟಾಗಿ ಅವನು ಆ ದಿವಸ ಊಟ ಮಾಡಲೇ ಇಲ್ಲ. ಅವನು ಮರುದಿವಸ ಮುಂಜಾನೆ ಒಬ್ಬ ಹುಡುಗನನ್ನು ಕರಕೊಂಡು ದಾವೀದನನ್ನು ನೋಡುವುದಕ್ಕಾಗಿ ಅಡವಿಗೆ ಹೋಗಿ ಹುಡುಗನಿಗೆ, ಬೇಗ ಹೋಗಿ ನಾನು ಎಸೆದ ಬಾಣಗಳನ್ನು ಕೂಡಿಸಿಕೊಂಡು ಬಾ ಎಂದು ಹೇಳಿದನು. ಆ ಹುಡುಗನು ಹೋಗುತ್ತಿರುವಾಗ ಯೋನಾತಾನನು ಬಾಣವನ್ನು ಅವನ ಆಚೆ ಎಸೆದನು. ಹುಡುಗನು ಬಾಣ ಬಿದ್ದ ಸ್ಥಳಕ್ಕೆ ಬಂದಾಗ ಯೋನಾತಾನನು ಅವನಿಗೆ, ಬಾಣವು ನಿನ್ನ ಆಚೆ ಬಿದ್ದಿತಲ್ಲ, ಬೇಗ ಹೋಗು, ನಿಲ್ಲಬೇಡ ಎಂದು ಕೂಗಿ ಹೇಳಿದನು. ಹುಡುಗನು ಬಾಣಗಳನ್ನು ಕೂಡಿಸಿಕೊಂಡು ಯಜಮಾನನ ಬಳಿಗೆ ಬಂದನು. ಇದರ ರಹಸ್ಯವು ಯೋನಾತಾನ ದಾವೀದನಿಗೆ ಗೊತ್ತೇ ಹೊರತು ಆ ಹುಡುಗನಿಗೆ ಗೊತ್ತಿರಲಿಲ್ಲ. ಯೋನಾತಾನನು ತನ್ನ ಆಯುಧಗಳನ್ನು ಹುಡುಗನ ಕೈಯಲ್ಲಿ ಕೊಟ್ಟು ಅವನಿಗೆ, ಅವುಗಳನ್ನು ಊರಿಗೆ ತೆಗೆದುಕೊಂಡು ಹೋಗು ಎಂದು ಹೇಳಿದನು. ಹುಡುಗನು ಹೋಗುತ್ತಲೇ ದಾವೀದನು ಕಲ್ಲುಕುಪ್ಪೆಯ ಬಳಿಯಿಂದೆದ್ದು ಬಂದು 3 ಸಾರಿ ಸಾಷ್ಟಾಂಗವಾಗಿ ಯೋನಾತಾನನನ್ನು ವಂದಿಸಿದನು. ಅವರು ಒಬ್ಬರಿಗೊಬ್ಬರು ಮುದ್ದಿಟ್ಟುಕೊಂಡು ಅತ್ತರು. ದಾವೀದನು ಬಹಳವಾಗಿ ಅತ್ತನು. ಅನಂತರ ಯೋನಾತಾನನು ದಾವೀದನಿಗೆ, ಸಮಾಧಾನದಿಂದ ಹೋಗು, ನಾವು ಯೆಹೋವನ ಹೆಸರಿನಲ್ಲಿ ಆಣೆಯಿಟ್ಟು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವಲ್ಲ, ಆತನೇ ನನಗೂ ನಿನಗೂ ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಸದಾ ಸಂಬಂಧ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ತರುವಾಯ ದಾವೀದನು ಹೊರಟು ಹೋದನು. ಯೋನಾತಾನನು ಊರೊಳಕ್ಕೆ ಬಂದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ ಇಂದಿನ ನಮ್ಮ ಅಧ್ಯಯನಕ್ಕಾಗಿ. ಬನ್ನಿರಿ, ಒಟ್ಟಾಗಿ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 1ನೇ ಸಮುವೇಲ 20ನೇ ಅಧ್ಯಾಯ. 1ನೇ ಸಮುವೇಲ 20ನೇ ಅಧ್ಯಾಯ, ಅದರಲ್ಲಿ 2 ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ತಿದ್ದೇವೆ. 20ನೇ ಅಧ್ಯಾಯ 1ರಿಂದ 23 ವಚನಗಳು ಮೊದಲನೇ ಭಾಗ, 24ರಿಂದ ಕೊನೆಯವರೆಗಿರುವಂಥ 2ನೇ ಭಾಗವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಭಾಗದಲ್ಲಿ 20ನೇ ಅಧ್ಯಾಯ 1ನೇ ಸಮುವೇಲ ಏನಾಗಿತ್ತು ಅಂತ ಹೇಳ್ಬಿಟ್ಟು ನಾವು ನೋಡುವಾಗ, ದಾವೀದನು ಅರಮನೆಗೆ ಓಡಿ ಬರ್ತಾನೆ. ಅದಕ್ಕಿಂತ ಮುಂಚೆ ಎಲ್ಲಿದ್ದ? ಅರಮನೆಯಿಂದ
ದಾವೀದನು ಎಲ್ಲಿ ಹೋಗಿದ್ದ ಅಂದರೆ ಸೌಲನು ಅವನನ್ನು ಕೊಲ್ಲಬೇಕೆಂಬುದಾಗಿ ಯತ್ನಿಸಿದ್ದರಿಂದ ಹೆಂಡತಿ ಕಿಟಕಿಯಿಂದ ಅವನನ್ನು ಹೊರಗೆ ಕಳಿಸ್ಬಿಡ್ತಾಳ್ರೆ. ಕಳಿಸ್ಬಿಟ್ಟಾಗ ಅವನು ತಪ್ಪಿಸಿಕೊಂಡು ಬಹುಶಃ ರಾತ್ರಿಯಲ್ಲಿ ಪಾಪ ರಾಜನ ಅಳಿಯ ಸೇನಾಪತಿ ದೇವರ ಭಕ್ತನು ಅವನು ಓಡಿ ಹೋಗ್ತಾನೆ. ಎಲ್ಲಿ ಹೋಗಬೇಕಂತ ಅವನ ಮನಸ್ಸು ಹೇಳಿತು ಅಂತ ನೋಡುವಾಗ ಮನೆಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಯಾಕಂದರೆ ಅಲ್ಲಿನೂ ಮನೆ ಹತ್ರನೂ ಸೌಲನ್ ಬರ್ಬೋದಂತ ಗೊತ್ತಿತ್ತು. ಕಡೆಗೆ ಅವನು ಹೋದಂಥ ಸ್ಥಳ ಯಾವುದಂತ ಹೇಳಿದ್ರೆ ತನ್ನ ಆತ್ಮಿಕ ನಾಯಕನು, ಸ್ಪಿರಿಚುವಲ್ ಫಾದರ್ ಆಗಿರುವ ಆತನು, ತನ್ನನ್ನು ಅಭಿಷೇಕಿಸಿದ ಆತನು, ತನ್ನ ಮೆಂಟರ್ ಆಗಿ ತರಬೇತುಗಾರನಾಗಿ ಇದ್ದಂಥ ಸಮುವೇಲನ ಹತ್ರ ಹೋಗ್ತಾನೆ. ರಾಮದಲ್ಲಿರುವಂಥ ಸಮುವೇಲನ ಮಠಕ್ಕೆ ಹೋದಾಗ ಅಲ್ಲಿ ಪ್ರವಾದಿ ಸಮೂಹ ಇರ್ತದೆ. ದಾವೀದನು ಸಮುವೇಲನ ಜೊತೆಗೆ ಸೇರಿಕೊಂಡು ಪ್ರವಾದಿಯ ಸಮೂಹದವರೊಂದಿಗೆ ಅಲ್ಲಿ ಆ ದೇವರನ್ನು ಅವರು ಎಂಜಾಯ್ ಮಾಡ್ತಾ ಇರ್ತಾರೆ, ದೇವರಲ್ಲಿ ಆನಂದಿಸ್ತಾ ಇರ್ತಾರೆ, ದೇವರನ್ನು ಸವಿಯುತ್ತಾ ಇರ್ತಾರೆ, ದೇವರ ಅನುಭವದಲ್ಲಿ ಅವರು ಮಗ್ನರಾಗಿಬಿಟ್ಟಿರ್ತಾರೆ. ಅಂಥ ಸನ್ನಿವೇಶದಲ್ಲಿ ಸೌಲನು 3 ಸಾರಿ ಹುಡುಕ್ಬಿಟ್ಟು ಕಡೆಗೆ ಯಶಸ್ವಿ ಆಗದೆ ಅವನು ಕೂಡ ಈ ಥರ ಸೈನಿಕರಂತೆ ಆ ದೇವರಾತ್ಮನ ಪ್ರಭಾವಿತನಾಗ್ತಾನೆ. ಆದರೂ ಕೂಡ ಅದು ತಾತ್ಕಾಲಿಕವಾದದ್ದಂತ ದಾವೀದನಿಗೆ ಗೊತ್ತಿತ್ತು. ಯಾಕಂದರೆ ಆ ಒಂದು ಅನುಭವ ಆದ ನಂತರ ಮತ್ತೆ ನನ್ನ ಕೊಲ್ಲಿಕ್ಕೆ ಬರ್ತಾನಂತ ಹೇಳ್ಬಿಟ್ಟು ಆ ದೇವರ ಒಂದು ಪ್ರಸನ್ನತೆಯಲ್ಲಿ ಸೌಲನು ಬಿದ್ದುಕೊಂಡಿದ್ದಾಗ ದಾವೀದನ ತಪ್ಪಿಸಿಕೊಂಡು ರಾಮದ ಮಠದಿಂದ ಅರಮನೆಗೆ ಬಂದು ಯೋನಾತಾನನ ಭೇಟಿಯಾಗಿ ನಾನೇನು ಮಾಡಿದೆ, ನನಗೆ ಯಾಕೆ ಹೀಗೆ ನಿಮ್ಮ ತಂದೆ ನನ್ನನ್ನು ಕೊಲ್ಲುವುದಕ್ಕೆ ಬೆನ್ನಟ್ಟಿ ಬರ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟೆಲ್ಲ ಮಾತಾಡಿದಾಗ ಅವರು ಮತ್ತೆ ಒಡಂಬಡಿಕೆಯನ್ನು ಸ್ಥಿರಪಡಿಸಿಕೊಳ್ತಾರೆ. 18ನೇ ಅಧ್ಯಾಯದಲ್ಲಿ ಈಗಾಗಲೇ ಯೋನಾತಾನ ಮತ್ತು ದಾವೀದನು ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ಈಗ ಮತ್ತೊಂದು ಆವೃತ್ತಿ ಒಡಂಬಡಿಕೆಯನ್ನು ನವೀಕರಿಸಿಕೊಳ್ತಾರೆ, ದೃಢಪಡಿಸಿಕೊಳ್ತಾರೆ. ಆ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ಅರಮನೆಯಲ್ಲಿ ಒಂದು ಘಟನೆ ಮಾರನೇ ದಿವಸ ಕಾದಿತ್ತು. ಅದೇನಂತ ಹೇಳಿದರೆ ಒಂದು ವಿಶೇಷ ಒಂದು ಪದ್ಧತಿ ಇತ್ತು. ಆ ಪದ್ಧತಿಯಲ್ಲಿ ಎಲ್ಲರೂ ಕೂಡ ಊಟಕ್ಕೆ ಬಂದಿರಬೇಕು. ಅದು ಒಂದು ಶುದ್ಧಾಚಾರವಾಗಿತ್ತು. ಅಂಥ ಒಂದು ವಿಶೇಷ ದಿನವಾಗಿತ್ತು ಅಂದು. ಆದ ಕಾರಣ ಯೋನಾತಾನನು ಅಲ್ಲಿ ಹೋಗಿ ಅರಮನೆಯಲ್ಲಿ ಆ ಸೌಲನ ಒಂದು ಸ್ಥಿತಿ ಏನಾಗಿದೆ ಎಂಬುದನ್ನು ತಿಳ್ಕೊಳ್ಳುವುದಕ್ಕೆ ಇಬ್ಬರು ಸೇರಿ ದಾವೀದ ಮತ್ತು ಯೋನಾತಾನ ಸೇರಿ ಒಂದು ಯುಕ್ತಿ ಮಾಡ್ತಾರೆ, ಒಂದು ಟ್ರಿಕ್ ಮಾಡ್ತಾರೆ. ಅದೇನಂತ ಹೇಳಿದರೆ ದಾವೀದನ ಒಂದು ಆಸನ ಕೂತಿರುವಂಥ ಒಂದು ಕುರ್ಚಿ ಸಿಂಹಾಸನ ಖಾಲಿಯಾಗಿರ್ತದೆ. ಆಗ ಖಂಡಿತವಾಗಿ ಸೌಲನ್ ಕೇಳ್ತಾನೆ ಎಲ್ಲಿ ದಾವೀದನ ಅಂತ ಹೇಳ್ಬಿಟ್ಟು. ದಾವೀದನು ಆ ಬೆತ್ಲೆಹೇಮಿಗೆ ತಮ್ಮ ಊರಿಗೆ ಹೋಗಿದ್ದಾನೆ. ಅಲ್ಲಿ ಏನೋ ಒಂದು ಯಜ್ಞ ಅರ್ಪಿಸಬೇಕಂತೆ ಎಂಬುದಾಗಿ ಏನಾದರೂ ಹೇಳಿದರೆ ವಾರ್ಷಿಕ ಯಜ್ಞವನ್ನು ಅರ್ಪಿಸ್ಲಿಕ್ಕೆ ಹೋದನು ಎಂಬುದಾಗಿ ಹೇಳಿದರೆ ಅದನ್ನು ಕೇಳಿಬಿಟ್ಟು ಆಗಲಿ ಹೋಗಲಿ ಬಿಡು ಅಂತ ಹೇಳಿ ಸೌಲನ್ ಹೇಳಿದರೆ ಎಲ್ಲ ಸರಿಯಾಗಿದೆ, ಅವನಿಗೆ ಕೋಪ ಮಾಡಿಕೊಂಡಿಲ್ಲ ಅಂತ. ಆದರೆ ಆ ರೀತಿಯಾಗಿ ದಾವೀದನು ಬೆತ್ಲೆಹೇಮಿಗೆ ವಾರ್ಷಿಕ ಯಜ್ಞಕ್ಕಾಗಿ ಹೋಗಿದ್ದಾನಂತೆ ಹೇಳಿದಾಗ ಸೌಲನ್ನು ಸಿಟ್ಟು ಮಾಡಿಕೊಂಡ್ರೆ ಅದರ ಅರ್ಥ ಏನು? ಅವನು ಇನ್ನೂ ಕೊಲ್ಲಬೇಕೆಂಬಂಥ ವಿಚಾರ ಅವನ ಮನಸ್ಸಿನಲ್ಲಿ ಆ ದ್ವೇಷ ಇದೆ ಅಂತ ಅರ್ಥ. ಅದನ್ನು ಯೋನಾತಾನನು ಅರಮನೆಯಲ್ಲಿ ನಡೆದಂಥ ಆ ಊಟದ ಸಂದರ್ಭದಲ್ಲಿ ನಡೆದಂಥ ಘಟನೆಯನ್ನು ಆ ಕಾಡಿಗೆ ಬಂದು ಯೋನಾತಾನನ ಜೊತೆಯಲ್ಲಿ ಒಬ್ಬ ಹುಡುಗನನ್ನು ಕರ್ಕೊಂಡು ಹೋಗಿ ಒಂದು ಆ ಬಾಣಗಳನ್ನು ಎಸೆದಾಗ 3 ಬಾಣಗಳನ್ನು ಎಸೆದ ಕೂಡಲೇ ಅದನ್ನು ತರುವುದಕ್ಕೆ ತನ್ನ ಆಳನ್ನು ಕಳಿಸ್ತಾನೆ. ಕಳಿಸಿದಾಗ ಒಂದು ಮಾತು ಹೇಳ್ತಾನೆ. ಅದೇನಂತ ಹೇಳಿದ್ರೆ ಅವುಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳಿದರೆ ಈಚೆ ಬಿದ್ದಿದೆ, ತೆಗೆದುಕೊಂಡು ಬಾ ಅಂತ ಹೇಳಿದರೆ ಮರೆಯಾಗಿದ್ದಂಥ ದಾವೀದನು ಆ ಅಡವಿಯ ಮರಗಳ ಹಿಂದೆ ಪೊದೆಯಲ್ಲಿ ಹೊರಗೆ ಬರಬೇಕಂತ ಅರ್ಥ. ಈಚೆ ಬಿದ್ದಿದೆ ಅಂದರೆ ಆಚೆ ಬಿದ್ದಿದೆ, ಬಾಣಗಳು ಆಚೆ ಬಿದ್ದಿರ್ತವೆ, ಹೊರಟು ಹೋಗಂತ ಹೇಳಿದ್ರೆ ದಾವೀದನು ಏನು ಮಾಡಬೇಕು? ಸೌಲನು ಕೋಪ ಮಾಡಿಕೊಂಡಿದ್ದಾನೆ, ಹೋಗಲಿಕ್ಕೆ
ಸುರಕ್ಷಿತ, ಎಲ್ಲ ಸುರಕ್ಷಿತ ಇಲ್ಲ ಅಂತ ಹೇಳ್ಬಿಟ್ಟು ಸಂದೇಶ ಎಂಬುದಾಗಿ. ಆದ ಕಾರಣ ದಾವೀದನ ಅಡವಿಯಲ್ಲಿ ಈ ರೀತಿಯಾಗಿಯೇ ಆಗಲಿ ಅಂತ ಹೇಳ್ಬಿಟ್ಟು ಅವರು ಮತ್ತೊಂದು ಆವೃತ್ತಿ ದೇವರೇ ನಮಗೆ ಸಾಕ್ಷಿ ಅಂತ ಹೇಳ್ಬಿಟ್ಟು ದಾವೀದನ ಅಡವಿಯಲ್ಲಿ ಹೋಗಿ ಅಡಗಿಕೊಳ್ತಾನೆ. ಅಡಗಿಕೊಂಡಾಗ ಮತ್ತು ಆ ಒಂದು ವಿಶೇಷ ಒಂದು ದಿನ ಬರ್ತದೆ, ಎಲ್ಲರೂ ಭೋಜನಕ್ಕಾಗಿ ಕೂತ್ಕೊಂಡಿದ್ದಾರೆ. ಯೋನಾತಾನನು ಅವನ ಬಲಗಡೆಯಲ್ಲಿ ಅಬ್ನೇರನು ಕೂತ್ಕೊಂಡಿರ್ತಾರೆ ಎದುರಾಗಿ. ಸೌಲನು ದಾವೀದನ ಸ್ಥಳವು ಬರಿದಾಗಿರುವುದನ್ನು ಕಂಡು ಏನು ಹೇಳಲ್ಲ ಫಸ್ಟ್ ಡೇ. ಯಾಕಂದರೆ ಮೊದಲನೇ ದಿವಸ ಅವನು ತಿಳ್ಕೊಂಡಿರ್ತಾನೆ ಬಹುಶಃ ದಾವೀದನು ಇದು ಒಂದು ಶುದ್ಧಕ್ಕೆ ಸಂಬಂಧಪಟ್ಟಂಥ ಒಂದು ಪದ್ಧತಿಯಾಗಿತ್ತು, ಬಹುಶಃ ಅವನು ಶುದ್ಧ ಮಾಡಿಕೊಳ್ಳುವುದಕ್ಕೆ ಹೋಗಿದ್ದಾನೆ ಅನ್ನೋ ಅಂತ ಸುಮ್ಮನಿದ್ದು ಬಿಟ್ಟ. ಎರಡನೇ ದಿವಸ ಮತ್ತೆ ನೋಡುವಾಗ ದಾವೀದನ ಸ್ಥಾನವು ಬರಿದಾಗಿರೋದರಿಂದ ಸೌಲನ್ ಕೇಳ್ತಾನೆ, ದಾವೀದನ ಎಲ್ಲಿ ಅಂತ ಕೇಳಿದಾಗ ಯೋನಾತಾನ್ ಹೇಳ್ತಾನೆ, ಈ ಥರ ಅವರ ಅಣ್ಣ ಕರೆದನಂತೆ, ಅದಕ್ಕೋಸ್ಕರವಾಗಿ ಅವನು ಬೆತ್ಲೆಹೇಮ್ಗೆ ನಾನು ಹೋಗಬೇಕು ವಾರ್ಷಿಕ ಯಜ್ಞಕ್ಕಾಗಿ ಅಂತ ಹೇಳಿದಾಗ ಸೌಲನು ಬಹಳವಾಗಿ ಕೋಪಗೊಳ್ತಾನೆ. ಆದರೆ ಇನ್ನೂ ಅವನನ್ನು ದಾವೀದನನ್ನು ಕೊಲ್ಲಬೇಕೆಂಬಂಥ ಆ ಒಂದು ದ್ವೇಷ ಸಜೀವವಾಗಿತ್ತು, ಇನ್ನೂ ಸತ್ತಿಲ್ಲ, ಅದು ಹೋಗಿಲ್ಲ ಎಂಬುದು ಯೋನಾತಾನಿಗೆ ಗೊತ್ತಾಗ್ಬಿಡ್ತು. ಈಗ ಕೂಡಲೇ ದಾವೀದನಿಗೆ ಹೋಗಿ ತಿಳಿಸ್ಬೇಕಲ್ಲ. ಹೋಗೋ ಮುಂಚಿತವಾಗಿ ಏನಂತ ಕೇಳ್ತಾನೆ, ಈ ಯೋನಾತಾನನು ಇನ್ನೊಂದು ಸಾರಿ ಕೇಳಿಬಿಡ್ತಾನೆ, ಅವನು ಸಾಯಬೇಕು ಎಂಬುದಾಗಿ ಕೋಪದಿಂದ ಸೌಲನು ಯೋನಾತಾನನ ತಾಯಿಯನ್ನು ಕೂಡ ಬೈದ್ಬಿಡ್ತಾನೆ. ಬೈದ್ಬಿಟ್ಟಾಗ ತಾಯಿ ಬಗ್ಗೆ ಯಾಕೆ ಹೇಳಬೇಕಾಗಿತ್ತು ಅಂದ ಹಾಗೆ 14ನೇ ಅಧ್ಯಾಯ 50ನೇ ವಚನದಲ್ಲಿ, ಸಮುವೇಲನ ಗ್ರಂಥ 14ನೇ ಅಧ್ಯಾಯ 50ನೇ ವಚನದಲ್ಲಿ ಯೋನಾತಾನ್ನ ತಾಯಿಯ ಹೆಸರಿದೆ. ಆಕೆಯ ಹೆಸರು ಅಹಿ ನೋವಮ್ ಎಂಬಂಥದ್ದು, ಅಹಿನೋವಮಳು. ನೋವೋಮ್ ಅಂದ ತಕ್ಷಣ ನಿಮಗೆ ಋತುಳ ಗ್ರಂಥದಲ್ಲಿ ನೋಮಿಯ ಹೆಸರು ಇರಬೇಕು, ರಮಣೀಯಳು. ಅಹಿ ಅಂತ ಹೇಳಿದರೆ ಸಹೋದರ ಅಥವಾ ಸಂಬಂಧ ಅಂತ ಹೇಳ್ಬಿಟ್ಟು, ಸಂಬಂಧದಲ್ಲಿ ರಮಣೀಯಳು, ಸೋದರ ರಮಣೀಯಳು ಅಂತ ಹೇಳ್ಬೋದು. ಅಂಥ ಒಂದು ಹೆಸರು ಯೋನಾತಾನ್ನ ತಾಯಿಗೆ ಅಥವಾ ಸೌಲನ ಹೆಂಡತಿಗಿತ್ತು. ಮತ್ತು ಅಂಥ ಸಂದರ್ಭದಲ್ಲಿ ಇದೇ ಚಾನ್ಸ್ ಅಂತ ಹೇಳ್ಬಿಟ್ಟು ಯೋನಾತಾನ್ ಕೇಳ್ತಾನೆ, ಅವನು ಯಾಕೆ ಸಾಯಬೇಕು, ದಾವೀದನ ಯಾಕೆ ಸಾಯಬೇಕು ಎಂಬುದಾಗಿ ಹೇಳಿದಾಗ ಇವನು ಸಪೋರ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಈಗ ಯೋನಾತಾನನ್ನು ಕೂಡ ಕೊಲ್ಲಬೇಕಂತ ಸೌಲನು ಯತ್ನಿಸ್ತಾನೆ ರೀ. ಈಟಿಯನ್ನು ಎಸೆದು ಬಿಡ್ತಾನೆ. ಅವನ ಕೆಲಸ ಯಾವಾಗ ನೋಡಿದ್ರೆ ಈಟಿ ಎಸೆಯೋದೇ ಆಗಿತ್ತು. ದಾವೀದನ ಮೇಲೆ ಈಟಿ ಎಸೆದ, ಅದು ಹೋಗಿ ಗೋಡೆಗೆ ನಾಟ್ಕೊಂಡ್ಬಿಡ್ತು. ಯಾಕಂತ ಹೇಳಿದರೆ ದಾವೀದನು ಸರಿದ್ಕೊಂಡ್ಬಿಡ್ತಾನೆ. ಈಗ ನೋಡಿದರೆ ದಾವೀದನ ಮೇಲಿದ್ದಂಥ ಕೋಪ ಒಡಂಬಡಿಕೆ ಮಾಡಿಕೊಂಡಿದ್ದಾನಂತ ಗೊತ್ತಾಗಿತ್ತು ಇವನಿಗೆ. ಆದ ಕಾರಣ ಇವರಿಬ್ಬರು ಒಂದೇ, ನನ್ನ ವೈರಿಯಾದ, ನನ್ನ ಅಳಿಯನಾದ ದಾವೀದನ ಅಂತ ಹೇಳಲ್ಲ, ನನ್ನ ವೈರಿಯಾದ ದಾವೀದನು, ನನ್ನ ಮಗನಾದ ಯೋನಾತಾನನು, ಇಬ್ಬರು ಒಂದೇ ಪಾರ್ಟಿ, ಒಂದೇ ಮನಸ್ಸಿರುವವರು ಎಂಬುದಾಗಿ ತಿಳ್ಕೊಂಡು ಈಗ ಅವನ್ನ ಕೊಲ್ಲುವಂಥ ಕೋಪ, ಅವನ ಮೇಲೆ ದಾವೀದನ ಮೇಲೆ ಇರುವಂಥ ಕೋಪ ಈಗ ಯೋನಾತಾನ್ನ ಮೇಲೆ ಆ ಕೋಪವನ್ನು ಆ ಸೌಲನ್ನು ತೋರಿಸ್ತಾನೆ ರೀ. ಆಗ ಯೋನಾತಾನಿಗೆ ಭಾಳ ದುಃಖವಾಗಿಬಿಡ್ತದೆ. ಯಾಕಂದರೆ ತನ್ನ ಪ್ರಾಣದಂತೆ ದಾವೀದನನ್ನು ಪ್ರೀತಿಸಿರ್ತಾನೆ. ಆದ ಕಾರಣ ದಾವೀದನ ಬೈದರೆ ಏನು, ನನ್ನ ಬೈದರೆ ಏನು, ಅವನ್ನ ಕೊಲ್ಲಲಿಕ್ಕೆ ಯತ್ನಿಸಿದರೆ ಏನು, ನನ್ನ ಕೊಲ್ಲಕ್ಕೆ ಯತ್ನಿಸಿದರೆ ಏನು, ಎರಡೂ ಒಂದೇ ಎಂಬ ವಿಚಾರ ಅವನಿಗಿದ್ದರಿಂದ ಅವನು ಭಾಳ ಸಿಟ್ಟಿನಿಂದ ಯೋನಾತಾನನು ಅದು ವಿಶೇಷವಾದಂಥ ಔತಣ, ಅದು 2ನೇ ದಿವಸ ಹಬ್ಬದ ಔತಣ, ಅವನು ಊಟ ಮಾಡದೆ ಎದ್ದು ಹೋಗ್ಬಿಡ್ತಾನೆ ರೀ. ಕೆಲವು ಸಾರಿ ಕುಟುಂಬಗಳಲ್ಲಿ ಈ ರೀತಿಯಾಗಿ ನಡೆದಿರ್ತದೆ. ಊಟ ಮಾಡ್ತಾ ಇರುವಾಗಲೇ ಕೆಲವು ಏನೋ ಒಂದು ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಟ್ಟು ಊಟನೂ ಎಂಜಾಯ್ ಮಾಡಲಿಕ್ಕಾಗದೆ ಊಟವನ್ನು ಅರ್ಧಕ್ಕೆ ಬಿಟ್ಬಿಟ್ಟು ಅಥವಾ ಊಟ ಮಾಡದೆ ಹೋಗುವಂಥ ಪರಿಸ್ಥಿತಿ ಬೇಡ. ಯಾಕಂದರೆ ಎಲ್ಲ ಊಟ ಮಾಡಿ ಮುಗಿದ ಮೇಲೆ ಅಂಥ ಮಾತುಗಳನ್ನು ಆಡುವಂಥದ್ದು ಒಳ್ಳೆಯದು. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ.
ಯೋಹಾನನು ಬರೆದ ಸುವಾರ್ತೆಯಲ್ಲಿ ಇರುವಂಥ ವಾಕ್ಯ ಯೋಹಾನ 21:15, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 21 ವರ್ಸ್ 15. ಅವರು ಅಂದರೆ ಯೇಸು ಸ್ವಾಮಿ ಮತ್ತು ಶಿಷ್ಯರು ಅವರು ಊಟ ಮಾಡಿದ ಮೇಲೆ ಯೇಸು ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯಾ? ಒಂದು ಸೀರಿಯಸ್ ಸಬ್ಜೆಕ್ಟ್ ವಿಷಯ ಮಾತಾಡಬೇಕಾದ್ರೆ, ಗಂಭೀರ ವಿಷಯ. ಯೇಸು ಸ್ವಾಮಿ ಏನು ಮಾಡಿದರು? ಊಟ ಮಾಡಿ ಮುಗಿಸೋ ತನಕ ಕಾದಿದ್ರು. ಯಾಕಂದರೆ ಊಟಕ್ಕೆ ಮುಂಚೆನೇ ಆ ವಿಷಯ ತೆಗೆದುಬಿಟ್ರೆ ಊಟ ಮಾಡದೆ ಹೋಗ್ಬೋದು, ಅಥವಾ ಊಟ ಮಾಡುವಂಥದ್ದನ್ನು ಎಂಜಾಯ್ ಮಾಡದೆ ಹೋಗ್ಬೋದು. ಆದ ಕಾರಣ ಯೇಸು ಸ್ವಾಮಿ ಊಟ ಮುಗಿಯೋ ತನಕ ಕಾದಿದ್ದು. ಆನಂತರ ಒಂದು ಗಂಭೀರ ವಿಷಯ ಮಾತಾಡಿದರು. ಆದರೆ ಇಲ್ಲಿ ಯೋನಾತಾನನು ಮತ್ತು ಸೌಲನು ಈ ಒಂದು ವಿಶೇಷ ದಿನ ಭಾಳ ಚೆನ್ನಾಗಿ ಅಡುಗೆ ಮಾಡಿರಬೇಕು. ಅಂಥ ಒಂದು ಸಂದರ್ಭದಲ್ಲಿ ಭೋಜನಕ್ಕೆ ಯಾಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು ದಾವೀದನ ಬಗ್ಗೆ ಕೇಳಿಬಿಟ್ಟು ಯೋನಾತಾನ ಏನು ಮಾಡಲಿಕ್ಕಾಗಲಿಲ್ಲ, ಅದು ಸೀರಿಯಸ್ ಆಗಿಬಿಡ್ತದೆ. ಆದ ಕಾರಣ ಊಟ ಮಾಡದೆ ಹೋಗ್ಬಿಡ್ತಾನೆ ರೀ. ಮರುದಿವಸ ಅಂದರೆ 3ನೇ ದಿವಸ, ಡೇ 3, ಮೊದಲನೇ ದಿವಸ ದಾವೀದನು ಅವನ ಕೂತಿದ್ದಂಥ ಸ್ಥಾನವು, ಆಸನವು ಖಾಲಿಯಾಗಿದ್ದಾಗ, ಬರಿದಾಗಿದ್ದಾಗ ಸೌಲನೇನು ಹೇಳಲಿಲ್ಲ. ಡೇ 2, 2ನೇ ದಿವಸ ಆ ಖಾಲಿಯಾಗಿದ್ದಂಥ ಆ ಒಂದು ಕುರ್ಚಿ ಅಥವಾ ಸಿಂಹಾಸನವನ್ನು ನೋಡಿಬಿಟ್ಟು, VIP ಚೇರನ್ನು ನೋಡಿಬಿಟ್ಟು ಸೌಲನ್ ಕೇಳ್ತಾನೆ ಯಾಕೆ ಬರಲಿಲ್ಲ ಅಂತ. ಈಗ ಡೇ 3, 3ನೇ ದಿವಸ ಬೆಳಗ್ಗೆ ಈಗ ಈ ವರ್ತಮಾನವನ್ನು ಹೋಗಿ ಈಗ ಯೋನಾತಾನನು ದಾವೀದನಿಗೆ ತಿಳಿಸ್ಬೇಕಲ್ವ, ಆಪ್ತ ಮಿತ್ರನಿಗೆ. ಆದ ಕಾರಣ ಈಗೇನು ಮಾಡ್ತಾನೆ? 35ನೇ ವಚನ, 1ನೇ ಸಮುವೇಲ 20:35, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 20 and verse 35. ಅವನು ಮರುದಿವಸ ಮುಂಜಾನೆ ಒಬ್ಬ ಹುಡುಗನನ್ನು ಕರ್ಕೊಂಡು ದಾವೀದನನ್ನು ನೋಡುವುದಕ್ಕೆ ಅಡವಿಗೆ ಹೋಗ್ತಾನೆ ರೀ. ಅಲ್ಲಿ ಅವರಿಗೆ ಸೈನ್ ಲ್ಯಾಂಗ್ವೇಜ್ ಇತ್ತಲ್ಲ, ಒಂದು ರಹಸ್ಯದ ಒಪ್ಪಂದ ಮಾತು. ಆದ ಕಾರಣ ಏನು ಮಾಡ್ತಾನೆ? ಹುಡುಗನಿಗೆ ಬೇಗ ಹೋಗಿ ನಾನು ಎಸೆದ ಬಾಣಗಳನ್ನು ಕೂಡಿಸ್ಕೊಂಡು ಬಾ ಎಂದು ಹೇಳ್ತಾನೆ ರೀ. ಆಗ ಹುಡುಗನು ಹೋಗುತ್ತಿರುವಾಗ ಯೋನಾತಾನನು ಬಾಣವನ್ನು ಆಚೆಗೆ ಎಸಿತಾನೆ. ಈಚೆಗೆ ಎಸೆದರೆ ಒಂದು ಅರ್ಥ, ಆಚೆಗೆ ಎಸೆದರೆ ಒಂದು ಅರ್ಥ ಅಲ್ವಾ? ಆಚೆಗೆ ಎಸೆದನು. ಹುಡುಗನು ಬಾಣ ಬಿದ್ದ ಸ್ಥಳಕ್ಕೆ ಬಂದಾಗ ಯೋನಾತಾನ ಅವನಿಗೇನು ಹೇಳ್ತಾನೆ? ಬಾಣವು ನಿನ್ನ ಆಚೆ ಬಿದ್ದಿತ್ತಲ್ಲ, ಬೇಗ ಹೋಗು. ಅಂದರೆ ಹುಡುಗನಿಗೆ ಯೋನಾತಾನನು ಅದನ್ನು ಹೇಳ್ತಾನೆ. ಆದರೆ ಅಲ್ಲಿ ಮರೆಯಾಗಿದ್ದಂಥ ದಾವೀದನಿಗೆ ಆ ಮೆಸೇಜ್ ಸಿಗ್ತದೆ, ಹೋಗು. ಅಂದರೆ ಅರ್ಥ, ಮೊಟ್ಟ ಮೊದಲನೇದಾಗಿ ಆಚೆ ಅಂತ ಹೇಳಿದ್ರೆ ಆಚೆ ಹೋಗು, ಈಚೆ ಬಾ ಅಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ, ನನ್ನ ತಂದೆ ನಿನ್ನನ್ನು ಕೊಲ್ಲೋದಿಲ್ಲ, ಆದ ಕಾರಣ ಹೊರಗೆ ಬಾ. ಆದರೆ ಆಚೆ ಹೋಗಂದರೆ ನನ್ನ ತಂದೆ ನಿನ್ನ ಕೊಲ್ಲಬೇಕಂತಿದ್ದಾನೆ, ಆದ ಕಾರಣ ಹೋಗ್ಬಿಡು ಎಂಬ ಅರ್ಥ. ಆ ಒಂದು ರಹಸ್ಯ ಯೋನಾತಾನ ದಾವೀದ ಅವರಿಬ್ಬರಿಗೆ ಗೊತ್ತಿರ್ತದೆ, ಹುಡುಗನಿಗೆ ಗೊತ್ತಿರೋದಿಲ್ಲ ರೀ. ಸರಿ, ಯೋನಾತಾನನು ತನ್ನ ಆಯುಧಗಳನ್ನು ಹುಡುಗನ ಕೈಯಲ್ಲಿ ಕೊಟ್ಬಿಟ್ಟು ಅವನಿಗೆ ಅವುಗಳನ್ನು ತಕ್ಕೊಂಡು ಊರಿಗೆ ಹೋಗ ಅಂತ ಕಳಿಸ್ಬಿಡ್ತಾನೆ ರೀ. ಯಾಕಂದರೆ ಈಗ ಸ್ನೇಹಿತನನ್ನು ಭೇಟಿಯಾಗಬೇಕಲ್ಲ, ಅಲ್ಲಿ ಕಾಯ್ತಾ ಇದ್ದಾನೆ ದಾವೀದನು. ಅಡವಿಯಲ್ಲಿ ಮರೆಯಾಗಿದ್ದಾನೆ. ಯಾವ ಸ್ಥಳ ಅಂತ ಅವರಿಬ್ಬರಿಗಷ್ಟೇ ಗೊತ್ತು. ಮಾತಾಡೋದು ಕೂಡ ಅವರಿಬ್ಬರಿಗಷ್ಟೇ ಗೊತ್ತು. ಒಡಂಬಡಿಕೆ ಸ್ನೇಹಿತರು, ಒಬ್ಬರನ್ನೊಬ್ಬರು ಪ್ರೀತಿಸಿದರು, ಪ್ರಾಣದಂತೆ ಪ್ರೀತಿಸಿದರು. ಅದ ಕಾರಣ ಪ್ರಾಣಮಿತ್ರ ಅಂತ ಹೇಳ್ಬೋದು ರೀ. ಸರಿ, ಆ ರೀತಿಯಾಗಿ ಹುಡುಗನು ಹೋಗುತ್ತಲೇ ಯೋನಾತಾನ್ ಜೊತೆಗೆ ಬಂದಂಥ ಹುಡುಗ ಹೋಗುತ್ತಲೇ ದಾವೀದನು ಕಲ್ಲು ಕುಪ್ಪಿಯ ಬಳಿಯಿಂದ, ಪಾಪ 3 ದಿನ ಅಲ್ಲಿದ್ದ, ಬಂದು ವಿಚಿತ್ರವಾದಂಥ ಒಂದು ಸಂಗತಿಯನ್ನು ದಾವೀದನು ಮಾಡ್ತಾನೆ ರೀ. ಏನು ನೋಡೋಣವೇ, ಏನು ಮಾಡ್ದ ದಾವೀದ ಅಂತ ಹೇಳ್ಬಿಟ್ಟು ಸ್ನೇಹಿತನಿಗೆ, ಇಬ್ಬರು ಫ್ರೆಂಡ್ಸು, ಆದರೆ ದಾವೀದನು ಫ್ರೆಂಡಿಗೆ ಏನು ಮಾಡ್ದ ಅಂತ ನಾವು ನೋಡೋಣ. ದಾವೀದನು ಕಲ್ಲು ಕುಪ್ಪೆ ಬಳಿಯಿಂದ ಎದ್ದು
ಬಂದು 3 ಸಾರಿ ಸಾಷ್ಟಾಂಗವಾಗಿ ಯೋನಾಥಾನನನ್ನು ವಂದಿಸಿದನು. ಆ ಒಂದು ಪ್ರೀತಿ, ಆ ಒಂದು ಭಕ್ತಿ, ಆ ಒಂದು ಗೌರವ, ಆ ಒಂದು ಕೃತಜ್ಞತೆಯ ಭಾವ, ಆದ ಕಾರಣ 3 ಸಾರಿ ವಂದಿಸಿದನು. ಅವರಿಬ್ಬರು ಒಬ್ಬರಿಗೊಬ್ಬರು ಮುದ್ದಿಟ್ಟುಕೊಂಡು ಅತ್ತರು. ಯಾಕಂದರೆ ಈಗ ಬಿಟ್ಟು ಹೋಗುವಂಥ ಟೈಮ್ ಬಂದಿದೆ, ನನ್ನ ತಂದೆ ನಿನ್ನನ್ನು ಕೊಲ್ಲಬೇಕಂತಿದ್ದಾನೆ, ಆದ ಕಾರಣ ನೀನು ಹೊರಟು ಹೋಗಿಬಿಡು ಎಂಬಂಥ ಸಂದೇಶ ಅವರಿಬ್ಬರಿಗೂ ಸ್ಪಷ್ಟವಾಯಿತು. ಆದ ಕಾರಣ ದಾವೀದನು ಬಹಳವಾಗಿ ಅತ್ತನು ಅಂತ ಹೇಳ್ಬಿಟ್ಟು 1 ಸಮುವೇಲ 20:42 ಬಹಳವಾಗಿ ಅತ್ತನು. ಅನಂತರ ಯೋನಾಥಾನನು ದಾವೀದನಿಗೆ, ಸಮಾಧಾನದಿಂದ ಹೋಗು, ನಾವು ಯೆಹೋವನ ಹೆಸರಿನಲ್ಲಿ ಆಣೆಯಿಟ್ಟು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಲ್ಲ, ನಾವು ಒಡಂಬಡಿಕೆ ಸ್ನೇಹಿತರು, ಸಮಾಧಾನದಿಂದ ಹೋಗು. ಆತನೇ ಅಂದರೆ ದೇವರೇ ನನಗೂ ನಿನಗೂ, ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಸದಾ ಸಂಬಂಧ ಸಾಕ್ಷಿಯಾಗಿರಲಿ. ಇನ್ನೊಂದು ಸಾರಿ, ಸದಾ ಸಂಬಂಧ ಸಾಕ್ಷಿಯಾಗಿರಲಿ ಅಂತ ಹೇಳಿಬಿಟ್ಟು ದಾವೀದನು ಹೊರಟು ಹೋದನು. ಯೋನಾಥಾನನು ಊರೊಳಗೆ ಅರಮನೆಗೆ ಬಂದುಬಿಡ್ತಾನೆ. 1 ಸಮುವೇಲ 20ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 20. So David hid himself in the field, and when the new moon was come, the king sat him down to eat meat. And the king sat upon his seat, as at other times, even upon a seat by the wall. And Jonathan arose, and Abner sat by Saul's side, and David's place was empty. Nevertheless Saul spake not anything that day, for he thought, Something hath befallen him, he is not clean, surely he is not clean. And it came to pass on the morrow, which was the 2nd day of the month, that David's place was empty. And Saul said unto Jonathan his son, Wherefore cometh not the son of Jesse to meat, neither yesterday nor today? And Jonathan answered Saul, David earnestly asked leave of me to go to Bethlehem. And he said, Let me go, I pray thee, for our family hath a sacrifice in the city, and my brother, he hath commanded me to be there. And now if I have found favor in thine eyes, let me get away, I pray thee, and see my brethren. Therefore he cometh not unto the king's table. Then Saul's anger was kindled against Jonathan, and he said unto him, Thou son of the perverse rebellious woman, do not I know that thou hast chosen the son of Jesse to thine own confusion, and unto the confusion of thy mother's nakedness? For as long as the son of Jesse liveth upon the ground, thou shalt not be established, nor thy kingdom. Wherefore now send and fetch him unto me, for he shall surely die. And Jonathan answered Saul his father, and said unto him, Wherefore shall he be slain? What hath he done? And Saul cast a javelin at him to smite him, whereby Jonathan knew that it was determined of his father to slay David. So Jonathan arose from the table in fierce anger, and did eat no meat the 2nd day of the month, for he was grieved for David, because his father had done him shame. And it came to pass in the morning that Jonathan went out into the field at the time appointed with David, and a little lad with him. And he said unto his lad, Run, find out now the arrows which I shoot. And as the lad ran, he shot an arrow beyond him. And when the lad was come to the place of the arrow which Jonathan had shot, Jonathan cried after the lad, and said, Is not the arrow beyond thee? And Jonathan cried after the lad, Make speed, haste, stay not. And Jonathan's lad gathered up the arrows, and came to his master. But the lad knew not anything, only Jonathan and David knew the matter. And Jonathan gave his artillery unto his lad, and said unto him, Go, carry them to the city. And as soon as the lad was gone, David arose out of a place toward the south, and fell on his face to the ground, and bowed himself 3 times. And they kissed one another, and wept one with another, until David exceeded. And Jonathan said to David, Go in peace, for as much as we have sworn both of us in the name of the Lord, saying, The Lord be between me and thee, and between my seed and thy seed forever. And he arose and departed, and Jonathan went into the city.